ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಡೇ ಬಂದು ವೆಡ್ನೆಸ್ಡೇ. ಇವತ್ತು ಬಸವ ಜಯಂತಿ ಅಂತ ಅನ್ಸುತ್ತೆ. ಇವತ್ತಿಲ್ಲ ನಾಳೆ ಬಸವ ಜಯಂತಿ. ಆ್ಯಂಡ್ ಒಂದು ಗುಡ್ ನ್ಯೂಸ್ ಇದೆ. ಇವತ್ತು 5:30ಗೆ ಇದ್ದಿದೆ. ಅದು ಗುಡ್ ನ್ಯೂಸ್ ಅಲ್ಲ, 5:30ಗೆ ಇದ್ದಿದೆ. ಹಾಗೆ ಪುಟ್ಟ ಕ್ಲಿಪ್ಪಿಂಗ್ಸ್ ಕಲ್ತೈತೈತೆ, ಅದನ್ನು ಕೂಡ ಹಾಕ್ತೀನಿ. ಆ್ಯಂಡ್ ಇವಾಗ ಬ್ಯಾಡಳ್ಳಿಗೆ ಹೋಗ್ಬಿಟ್ಟು ಹಪ್ಪಳಕ್ಕೆ ಹಸಿಟ್ಟೆಲ್ಲ ಮಿಲ್ ಮಾಡಿಸ್ಕೊಂಡ್ಬಂದಿದ್ದೀನಿ, ತೋರಿಸ್ತಿದ್ದಾರೆ. ಹಪ್ಪಳದ ಹಸಿಟ್ಟು ಅಮ್ಮ ಮಿಲ್ ಮಾಡಿಸ್ಕೊಬರ ಅಂತಂದರು. ಹಪ್ಪಳದ ಹಸಿಟ್ಟನ್ನ ಮಿಲ್ ಮಾಡಿಸ್ಕೊಂಡ್ಬಂದೆ. ಆ್ಯಂಡ್ ತರಿಯಾಗಿ ಹಾಕ್ಕೊಟ್ಟಿದ್ದಾರೆ ಹಸಿಟ್ಟನ್ನ. 2 kg ಅಷ್ಟೇ ಇತ್ತು. ಮಿಲ್ ಮಾಡಿಸ್ಕೊಂಡ್ಬಂದೆ ಜಸ್ಟ್ ಇವಾಗ ಹೋಗ್ಬಿಟ್ಟು. ಹಸಿಟ್ಟು ಮಿಲ್ ಆಯಿತು. ಹಪ್ಪಳ ಎರಡು ಬಂದೆ ಬಾಕಿ. ಆ್ಯಂಡ್ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ನಮ್ಮ ಮನೆಗೆ ಹಸು ಬರ್ತಾಯಿದೆ. ತುಂಬಿದ ಪಲ್ಲದ ಹಸ ಅಂತೆ. ನೆನ್ನೆ ಕರು ಹಾಕಿದೆ, ಇವತ್ತು ಕರ್ಕೊಂಬರ್ತಾ ಇದ್ದಾರೆ ಮನೆಗೆ. ಅದೊಂದು ಖುಷಿ ವಿಚಾರ. ಆಮೇಲೆ ನಮ್ಮತ್ತೆ ಮೊಳಕೆ ಕಟ್ಟಿದ್ರಲ್ಲ, ಕಾಳು ಮೊಳಕೆ ಬಂದಿದ್ಯಾ ಎಲ್ವಾ ನೋಡಮ್ಮ, ಇನ್ನೂ ಬಂದಿಲ್ಲ, ಬರ್ತಾ ಇದೆ ಇವಾಗ. ಚೂರು ಕಾಣಿಸ್ತಾ ಇದೆಯಲ್ಲ. ಇಲ್ಲ, ಸಕ್ಕತ್ತಾಗಿ ಬಂದಿದೆ ಒಳಗಡೆ. ಮೇಲ್ ಮಾತ್ರ ಬಂದಿಲ್ಲ, ಒಳಗಡೆ ನೋಡಿ ಏನು ಚೆನ್ನಾಗಿ ಬಂದೈತೆ. ಸೂಪರಾಗಿ ಬಂದೈತೆ ಮಗ, ಸಖತ್ ಬಂದಿದೆ. ವಾವ್, ಈ ಟ್ರಿಕ್ ಸಕ್ಕತ್ತಾಗಿದೆ. ನೋಡಿ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಉದ್ದ ಬಂದಿದೆ ಅಂತ ಹೇಳ್ಬಿಟ್ಟು. ಏನಂದರೆ, ಕಾಳು ಹಾಕ್ಬಿಟ್ಟು ತಪ್ಪಲೆ ಒಳಗೆ 1-2 ಕಾಟನ್ ಬಟ್ಟೆನ ಟೈಟಾಗಿ ಹಿಂಗೆ ಅದು ಮುಟ್ಬಿಟ್ಟು ಇಡೋದು, ಇಷ್ಟೇ. ನಾನಂತೂ ಏನೇನೋ ಪ್ರಯತ್ನ ಮಾಡ್ತೀನಿ. ಒಂದು ಬಟ್ಟೆ ಕಟ್ಬಿಟ್ಟು ತಪ್ಪಲೆಗೆ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದಿಷ್ಟಪ್ಪ ಗುಂಡ್ಕಲ್ಲಿ ಇಡ್ತೀನಿ. ನಮ್ಮ ಅತ್ತೆ ನೋಡಿ ಸಿಂಪಲಾಗಿ ಮಾಡಿಬಿಟ್ಟಿದ್ದಾರೆ, ಚೆನ್ನಾಗಿ ಬಂದಿದೆ. ಮಧ್ಯಾಹ್ನಕ್ಕೆ ಮೊಳಕೆಕಾಳು ಸಾಂಬಾರು. ಇವಾಗ ಬ್ರೇಕ್ಫಾಸ್ಟ್ಗೆ ಬೆಂಡೆಕಾಯಿ ಇದೆ. ಅವತ್ತಿಂದ ಬೆಂಡೆಕಾಯಿ ಹಿಂಗೆ ಓದಾಡ್ತಾ ಇತ್ತಲ್ಲಿ. ಹಾಗಾಗಿ ಇವತ್ತು ರಾತ್ರಿನೇ ತೊಳೆದು ಇಟ್ಟಿದೆ ನೀಟಾಗೆಲ್ಲ ಬೆಂಡೆಕಾಯಿನ. ನಮ್ಮ ಅತ್ತೆ ಅಂತಾರಲ್ಲ, ಅದ್ರ ಮೇಲೆಲ್ಲ ನೀರು ಸೋರಿಸ್ಬಿಟ್ಟವ್ರೆ. ನೀರು ಸೋರಿಸೋದ್ರದ್ದು ನೋಳೆ ಆಗಿಬಿಡತ್ತೆ. ಅದಕ್ಕೋಸ್ಕರ ರಾತ್ರಿ ತೊಳೆದಿಟ್ಟಿದೆ. ಆದರೂ ಅವರು ಸೋರಿಸಿದೆ, ಓಕೆ. ಇವಾಗ ಇದೆಲ್ಲ ಕಟ್ ಮಾಡಿಬಿಟ್ಟು ಹುರಿದ್ಬಿಡೋಣ. ಹುರಿದ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡೋಣ. ನನ್ನ ಮಗ ಮಲ್ಗವನೆ. ಅಷ್ಟು ಬಿಟ್ಟರೆ ಇಲ್ಲ, ಸಾಯಂಕಾಲ ನಮ್ಮ ಮನೆಯವ್ರು ಬರ್ತಾರೆ. ಇವತ್ತು ಹಸು ಬರ್ತಾ ಇದೆ, ಹಪ್ಪಳ ಇಡೋದ, ಬಟ್ಟೆ ಒಂದು ಬಕೆಟ್ ಬಟ್ಟೆ ಐತೆ, ಬಟ್ಟೆ ಒಗೆಯೋದ, ಹಸು ಹುಲ್ತಂದು ಹಾಕದ, ಈ ಥರ ಎಲ್ಲ ಕೆಲಸಗಳನ್ನ ಇವತ್ತು ಜಾಸ್ತಿ ಹಾಕೊಂಡ್ಬಿಟ್ಟಿದೆ ಹೆಗ್ಲು ಮೇಲೆ. ನೋಡೋಣ ಯಾವ್ದಾಗುತ್ತೆ ಅದನ್ನೆಲ್ಲ ಮುಗಿಸ್ತಾ ಹೋಗೋಣ. ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡ್ಕೊತೀನಿ ಹೇಗಿರುತ್ತೆ ನನ್ನ ಡೇ ಅಂತ ಹೇಳಿ. ಯಾಕಂದ್ರೆ ಬಿಫೋರ್ ಡೇ, ಎಸ್ಟರ್ಡೇ ಇದ್ದಂಗೆ ಇವತ್ತಿನ ಡೇ ಇರಲ್ಲ ಹಳ್ಳಿನಲ್ಲಿ, ಇವತ್ತಿದ್ದಂಗೆ ನಾಳೆ ಇರಲ್ಲ. ಕೆಲಸಗಳು ಹಂಗೇನೆ, ಇಲ್ಲಿರೋ ಜನಗಳು ಸ್ವಲ್ಪ ಹಂಗೇನೆ. ಇವತ್ತಿದ್ದಂಗೆ ನಾಳಿಕಿರಲ್ಲ ಜನಗಳು, ಡಿಫ್ರೆಂಟು. ಇವಾಗ ಬೆಂಡೆಕಾಯಿ ಕಟ್ ಮಾಡಿ ಹುರಿದ್ಬಿಡೋಣ. ಬಾಣಲಿ ಇಲ್ಲ ನನಗೆ, ಅಮ್ಮ ಹೊರಗಡೆ ತೊಳೆಯೋದು. ರಾತ್ರಿ ಮಜ್ಜಿಗೆ ಮೊಸರು ಒಗ್ಗರಣೆ ಮಾಡಿದ್ನಲ್ವಾ, ಹಾಗಾಗಿ ಇವಾಗ ನಿಧಾನಕ್ಕೆ ಮಾಡೋಣ. ಖುಷಿ ಇವತ್ತು. ನೋಡ್ಬೇಡ ಅಂದ್ರೆ ನೋಡಲ್ವಾ? ನೋಡಲ್ವಾ? ನೋಡೋದ್ ಬಿಡಿ. ಚೆನ್ನಾಗಿ ನೋಡಿ ನೋಡಿ ಅಲ್ಲ, ಅತ್ತೆ ಹೇಳಿದ್ವಿ ಚೆನ್ನಾಗಿ ಬಂದ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ. ಖಾರ ಮಗ ತಿಂದೈತಾನೆ, ಚೆನ್ನಾಗಿ ಖಾರ ಹಾಕ್ಬಿಡ. ನಿಮ್ಮ ಮಗ ತಿಂದೈತಾನೆ, ಚೆನ್ನಾಗಿ ಮಾಡ್ತೀರಾ? ಅಯ್ಯೋ, ನಾನು ಹುಳಿಕಾಳು ಮಾಡಿಕಟ್ಟದೆ ಬಿಟ್ಟಿಲ್ಲಪ್ಪ. ನಾನು ಯಾವಾಗ ಹುಳಿಕಾಳು ಮಾಡಿಕಟ್ಟಲ್ಲ ತಂಪು ದೇಹಕ್ಕದು. ಗಂಟೆ ಕಾಲಕ್ಕಾಗಿಲ್ಲ. ಪೌಡ್ರ್ ಕುಡಿತೀನಿ ಸರ್, ಅಷ್ಟಾಗಿ ಹೋಗೋದು. ನಿನ್ನೆ ಎಲ್ಲರಿಂದ ಯಾಕೆ ಕುಡಿದ್ರಿ? ಪೌಡ್ರ್ ಭಾರಿ ಇಟ್ಟುಬಿಡು. ಸ್ವತಃ ಕುಡ್ದಲ್ಲ. 100 ರೂಪಾಯಿ ಅಂತ ಹೇಳ್ರಿಂದ, ಅಲ್ಲ 300 ರೂಪಾಯಿ ಅಧ್ವಾನ ಆಯ್ತು. ಇನ್ನೊಂದಂಗೆ ಅದೇನೋ ಹಳ್ಳೆ ಮರ ಅಂದಂಗೆ ಆಯ್ತಪ್ಪ, ನಂಗೂ ಗೊತ್ತಾಯ್ತು. ಸೂರ್ಯ ಮಮ್ಮಿ ನೋಡಪ್ಪ, ಸೂರ್ಯ ಮಮ್ಮಿ ಎಲ್ಲ ಐತೆ. ಸೂರ್ಯ ಮಮ್ಮಿ ನೋಡು. ಎತ್ಕೊಳ್ಳಲ್ಲ ಬನ್ನಿ. ಅಮೌಂಟ್ ಎಷ್ಟು ಕೊಡ್ತಾರ? ಹಾಲು ಕುಡಿಯೋಕೆ ಹೋಗ್ತೈತದ ಬಾಬು.
ಯಾಕಪ್ಪ 1800 ರೂಪಾಯಿ ಕೆಳಗೆರೆಯಿಂದ ಕೇಳು 1500 ಇನ್ನೇನು ಕೆಳಗೆರೆಯಿಂದ 1800 ಕೊಟ್ಬಿಡ್ತಾರ ಮಾಡು ಅಪ್ಪಾಜಿಗೆ ಅವರೇ ಮಾಡ್ತಾರೆ ಅಲ್ಲಿ ನೋಡು ಚಿನ್ನಿ ಟೈಪ್ ಅದೆಷ್ಟು ಕ್ಯೂಟಾಗಿ ನಡ್ಕೋಬೋತಾ ಇದು ಗೊತ್ತಾ ಚಿನ್ನಿ ಹಿಂದೆಗಡೆ ಅಯ್ಯೋ 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 ನಮ್ಮ ಗುಂಡಣ್ಣನ ಖುಷಿ ಅಂತ ಖುಷಿ ಸರಿಯಪ್ಪ ಅದು ಗೊತ್ತಾಯ್ತಲ್ವಾ ನಾವು ಇನ್ನೂ ಡಿಸ್ಟರ್ಬ್ ಮಾಡಬಾರ್ದು ಅದಕ್ಕೆ ಹ್ಯಾಪಿ ಕಡೆ ಮಾಡ್ಕೊಂಡವ್ರು ಇದೆಲ್ಲ 200 ರೂಪಾಯಿ ಎಳ್ನೀರು ಕೊಡ್ತೀನಿ ನಡಿ ಹಸಿಗೆ ಹುಲ್ಲು ಹಾಕ್ಬೇಕಂತ ಕಡಿಮೆ ಇವಾಗ ಮೈ ತೊಳ್ಬಿಟ್ಟು ಆಮೇಲೆ ಇದು ಏನು ಮನೇಲಿ ಈ ಥರ ಹಿಂದಿ ಬೂಸ ಏನೋ ಇರುತ್ತಲ್ಲ ತಿಂಡಿ ಅದನ್ನ ಸ್ವಲ್ಪ ಕೊಡ್ರವ ಇವಾಗ ಅಂದ್ರು ಹಾಗಂದ್ರು ಗಂಟು ಕರನ ವಾವ್ ನಮ್ಮಮ್ಮ ಹಸಿಗೋಸ್ಕರ ಅದು ಸೋಂಬೇರಿಗಳು ಅಲ್ಲ ಯಾರಿಗೆ ಕೊಟ್ಟಿದ್ರು ಅಮ್ಮ ನಾವು ಸಾಕಿದೀವಿ ಮಾಡಿದೀವಿ ಹೌದು ಅಲ್ಲಿ ಕರ್ಕೊಬತ್ತಾ ಇದ್ರೆ ಅಲ್ಲೇ ಎಳಿತಾ ಇತ್ತು ತಿಪ್ಪೆ ಹತ್ರ ಬೆಳೆದಿರೋ ಉಳ್ಮೆಯಕ್ಕೆ ಪಾಪಚ್ಚಿ ಬಿಡಿ ನೀವು ಚೆನ್ನಾಗಿ ಸಾಕ್ತೀರಾ ಈಗ ಒಂದು ಕಡೆ ಬೆಂಡೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ ಅಮ್ಮ ಮುಖ ತೊಳ್ಕೊಳ್ಳೋವ ಅಂದರು ಈಗ ಬೆಂಡೆಕಾಯಲ್ಲಿ ಹಾಕ್ಬಿಟ್ಟು ಈರುಳ್ಳಿ ಸೊ ಬೆಂಡೆಕಾಯಲ್ಲಿ ಹಾಕ್ಬಿಟ್ಟು ಇವಾಗ ಹೋಗ್ತೀನಿ ಅಂತಿದ್ದಕ್ಕೆ ಎಷ್ಟಿದೆ ಬೆಂಡೆಕಾಯಿ ಪುಟ್ಟಾಗಿ ಕಟ್ ಮಾಡ್ಕೊಂಡೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದೆ ಅದಕ್ಕೆ ಹಾಕ್ಬಿಡ್ತೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಬೇಯ್ತಾ ಇರುತ್ತೆ ಅಷ್ಟೊತ್ತಿಗೆ ನಾನು ಮುಖ ತೊಳ್ಕೊಬೋದು ಕೆಲವನ್ನ ಅಷ್ಟಕ್ಕೆ ಮಾಡಿಬಿಡೋಣ ಬಟ್ ಅಂತ ಇಲ್ಲಿ ರವೆ ಹಾಕಿಟ್ಟಿದ್ದೀನಿ ಇದೇನು ಇದಕ್ಕೆ ಸ್ವಲ್ಪ ರಾಗಿ ಹಸಿಟ್ಟು ಉಪ್ಪು ಇವೆರಡನ್ನೂ ಹಾಕಿ ಇವಾಗ ಕಲಸಿಟ್ಬಿಡ್ತೀನಿ ಒಂದು 1/4 ಗಂಟೆ ಬಿಟ್ಟರೆ ಸಾಕು ಚೆನ್ನಾಗೆಲ್ಲ ಅಳ್ಕೊಂಡಿರುತ್ತೆ ಟೊಮೆಟೊ ಐತೆ ಇಲ್ಲಿ ಮೊಳಕೆ ಕಾಳಿದೆ ತೋರಿಸ್ತೀನಿ ನೋಡಿ ಬೆಳಗ್ಗೆನೇ ತೋರಿಸ್ದೆ ಆದರೆ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ ಪೈರು ಹೆಂಗೆ ಬಂದಿದೆ ನೋಡಿ ವೆರಿ ಸಿಂಪಲ್ ತಪ್ಪಲೆ ಒಳಗೆ ಹಾಕ್ಬಿಟ್ಟು ಈ ಥರ ಬಟ್ಟೆ ಮುಚ್ಚಿದ್ದಾರೆ 1 ಡೇ ಫುಲ್ ನೆನೆಸಿದ್ದೆ ಅದಾದ್ಮೇಲೆ ಸೋರ್ಲಿಕ್ಕೆ ಇಟ್ಟಿದ್ದೆ ಒಂದು ಅರ್ಧ ಗಂಟೆ ನೀರು ಚೆನ್ನಾಗಿ ಸೋರ್ಕೊಳ್ತು ಜರಡಿನಲ್ಲಿ ಅದಾದಮೇಲೆ ಅಮ್ಮ ಬಟ್ಟೆ ಮುಚ್ಚಿಟ್ಟಿದ್ರು ನೆನ್ನೆ ಬೆಳಗ್ಗೆ ಇಟ್ಟಿದ್ದು ಇವತ್ತು ಬೆಳಗ್ಗೆ ನಾವು ತೆಗೆದು ನೋಡಿದ್ವಿ ಅಂದರೆ ಒಂದು 24 ಗಂಟೆ ಟೈಮ್ ಆದಮೇಲೆ ಅಮ್ಮ ಏನು ಮಾಡ್ತಾವ್ರು ನೋಡೋಣ ಬನ್ನಿ
ಹಿಂಗೆ ಯಾವಾಗಲೂ ಬೈತಾನೆ ಇರ್ತೀನಿ ಬಿಡಪ್ಪ ನಾನು ತಾರೆ ಅಂತ ಹ್ಞೂ ಅಂದರೂ ಬೈತಾರೆ. ಯಾಕೆ ಅಲ್ಲಿ ನೋಡು ಏನೋ ಇಟ್ಟಾಯ್ತು ನಿಮ್ಮ ಅಜ್ಜಿ. ಈ ಕಡೆ ಬಾ ಅಲ್ಲಿ ಹೋಗ್ಬಾರ್ದು. ಅದಸನ ಸುದಿ ಹೆಜ್ಜೆ ನೋಡ್ಕೊರು ಹೆಜ್ಜೆ ನೋಡ್ಬೇಕು. 3 ಗಂಟೆ ಕಟ್ಕೊಡ್ತೀನಿ. ಇಟ್ಟಿದ್ದೀನಿ ಅವನಿಗೆ ಹಸು ಅಷ್ಟೇ. ಅಷ್ಟು ನೀರು ಹಾಕ್ಬೇಕಲ್ಲ ನೀರ್ತಾಯಿಲ್ಲ. ಹಾಕು ಬರೋಷ್ಟು ಮತ್ತೆ ಹಾಂ ಮುಂದೆ ಇಟ್ಕೊಂಡು ಬೇಡ ಮತ್ತೆ ಇದು ಸ್ವಲ್ಪ ಬಗೆಯಲ್ಲ ಏನು ಮಾಡೋದು. ಇಟ್ಕೊಂಡ್ರೆ ಇದನ್ನ ಒಂಚೂರು ಸ್ವಲ್ಪ ಕೆಳಗೆ ಜಾಸ್ತಿ ಅಮ್ಮನ ಹತ್ರ ಕೇ ಅಂತ ನೀನೇ ಕರಿ. ಅವ್ರಮ್ಮ ಕರೀತಾ ಇದೆ. ರಿಮೋಟ್ ಹಾಗೆ ಮನೆ ಹತ್ರ ಎಳ್ನೀರು ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಬಂದಿದ್ರು. ನಾವು ಇವಾಗ ತಾನೇ ಕಾಯೆಲ್ಲ ಕೀಳ್ಸಿರೋದ್ರಿಂದ ಎಳ್ನೀರೆಲ್ಲ ಏನೂ ಕೊಡಲ್ಲ ಅಂತ ಹೇಳಿದ್ವಿ. ಇವಾಗಂತೂ ಬಿಸಿಲು ಜಾಸ್ತಿ ಆಗಿರ್ತದೆ. ಅದು ಮೇ ಆದರೂ ಸರಿಯಾಗಿ ಮಳೆ ಆಗದಿರೋ ಕಾರಣ ಎಳ್ನೀರಿಗೆ ತೆಂಗಿನಕಾಯಿಗೆ ಸಕ್ಕತ್ ರೇಟ್ ಆಗ್ಬಿಟ್ಟೈತೆ. ಎಳ್ನೀರು ಕೀಳ್ಸಿದ್ರೆ ಏನಾಗುತ್ತೆ ಅಂದರೆ ಮರಗಳೆಲ್ಲ ಹಾಳಾಗಿಬಿಡತ್ತಂತೆ. ಹಾಗಾಗಿ ನಮ್ಮ ಮನೇಲಿ ಎಳ್ನೀರು ಅಷ್ಟಾಗಿ ಕೊಡಲ್ಲ. ಏನೇ ಇದ್ರೂ ಕಾಯಿ ಕೀಳ್ಸಿ ಹಾಕ್ತೀವಿ ಅಷ್ಟೇ ನಾವು. ಬೇರೆಯವ್ರ ತೋಟದಲ್ಲೆಲ್ಲ ಎಳ್ನೀರು ಈ ಥರ ಕುಯ್ಕೊಂಬಂದು ಹಾಕ್ತಾಯಿದ್ರು. ನಮ್ಮ ಟಾಮುಳು ಬಂದಿತ್ತು. ಇದನ್ನು ಟಾಮು ಅಂತ ನಾವು ಕರಿತೀವಿ. ಅದು ಬಂದಿತ್ತು. ಫ್ರೆಶ್ ಆಗಿದೆ ನೋಡೋಕೆ ಮಾತ್ರ ಎಳ್ನೀರು ಚೆನ್ನಾಗಿತ್ತು. ಇಲ್ಲೆಲ್ಲ ತೊಗೊಳೋದು 40-50 ರೂಪಾಯಿಗೆ ತೊಗೋತಾರೆ. ಬೆಂಗಳೂರಲ್ಲೆಲ್ಲ 80-90 ರೂಪಾಯಿಗೆ ಮಾರ್ತಾರೆ. ಪಾಪ ಅವರಿಗೂ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟಲ್ಲೇ ಇರುತ್ತೆ, ಮಾಡಲೇಬೇಕಾಗತ್ತೆ. ಈಗ ಬ್ರೇಕ್ಫಾಸ್ಟ್ಗೆ ನಾನು ರೊಟ್ಟಿ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಗಲೇ ತೋರಿಸ್ದಂಗೆ ನಾನು ರಾಗಿ ಹಿಟ್ಟು ಮತ್ತು ರವೆ ಉಪ್ಪು 3 ಹಾಕೊಂಡು ಕಲಸಿಟ್ಕೊಂಡಿದ್ದೆ. ಇದು ಹಂಚು ಸಕ್ಕತ್ತಾಗಿದೆ ಮಾತ್ರ. ಇದನ್ನು ಎರ್ಕದ ಹಂಚು ಅಂತಲೇ ಕರೀತಾರೆ. ಹಂಚು ತುಂಬ ಚೆನ್ನಾಗಿದೆ. ರೊಟ್ಟಿ ನೀವು ಹೆಂಗೆ ಹಾಕಿದ್ರೂ ಸೂಪರಾಗಿ ಬರ್ತವೆ. ಒಳ್ಳೆ ಪೇಪರಷ್ಟು ತೆಳ್ಳಗೆ ನಾವು ಸುಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ ಇದರಲ್ಲಿ. ಇವಾಗ ಮಾಡ್ತಾ ಇದ್ದೀನಿ. ಇವಾಗ ರೆಡಿ ಆಗ್ತೈತೆ. ಇವ್ರನ್ನ ಕೆಲವೊಂದು ಬ್ಲಾಗಲ್ಲೆಲ್ಲ ತೋರಿಸಿದ್ದೀನಿ. ಅರಳಿಕಟ್ಟೆಯಲ್ಲಿರೋ ದೇವಸ್ಥಾನಕ್ಕೆ ಪೂಜೆ ಮಾಡೋರು ಇವರೇನೆ. ಐನೂರು ಕಲ್ದೇವನಹಳ್ಳಿಯಿಂದ ಬರ್ತಾರೆ. ಎಷ್ಟು ಒಳ್ಳೆಯವರು ಅಂತಂದರೆ ಅಷ್ಟು ಒಳ್ಳೆಯವರು. ಅದರಲ್ಲೂ ನಮ್ಮ ಮನೆ ಅಂತಂದರೆ ಸಾಕು ಅಷ್ಟು ಬಾಯಿ ತುಂಬ ಹರಿಸ್ತಾರೆ. ಚೆನ್ನಾಗಿರಲಿ ನಿಮ್ಮ ಮನೆ ತಾನೆ ಅಂತ ಹೇಳ್ಬಿಟ್ಟು ಖುಷಿ ಆಗುತ್ತೆ. ಕಾಫಿ ಕೊಡು ಅಷ್ಟೇ. ನಾನು ಇನ್ನೇನು ಆಟ ಪಾಠ ಊಟ ಮಾಡಲ್ಲ. ಟೀ ಕೊಡು ಮಾಡ್ಕೊಂಡ್ಬಂದೆ. ಇವತ್ತು ಹಳ್ಳಿ ಗಾರ್ಡನಲ್ಲಿ
ಮಗನ ಜಂತಿ ಮಾಡ್ತಾವ್ರೆ ಗಡಳಿಲಿ ಪಂಕ ನೀರು ಬರ್ತೀಯ ಇವಾಗ ಅಲ್ಲಿ ಹೋಗ್ಬೇಕು ಇದು ಮಾಡ್ಕೊಂಡು ಹೋಗು ನಾಟ ಮಾಡ್ಬೇಕು. ನಮ್ಮಮ್ಮ ಐನೋರ ಹತ್ರ ಮಾತ್ರ ಅಷ್ಟೇ, ಅಷ್ಟು ಬಾಯಿ ತುಂಬ ಚೆನ್ನಾಗಿ ಮಾತಾಡೋದು, ಮನಸ್ಸಲ್ಲಿ ಏನೇ ಇದ್ರು ಹೇಳ್ಕೊಳ್ಳೋದು. ಬಿಟ್ಟರೆ ಬೇರೆ ಯಾರ ಹತ್ರ ಅಷ್ಟು ಮಾತಾಡಲ್ಲ ಅವರು ಎಲ್ಲ ಅಳ್ದು ತೂಗು ನೋಡ್ತಾರೆ, ಯಾರು ಒಳ್ಳೆ ಮನಸ್ಸಿದೆ ಏನು ಎತ್ತ ಅಂದ್ಬಿಟ್ಟು. ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ, ಬೆಂಡೆಕಾಯಿ ಪಲ್ಯ ರೊಟ್ಟಿ. ನಾನು ನಮ್ಮ ಅತ್ತೆ ಎರಡೆರಡು ರೊಟ್ಟಿ ಹಾಕೊಂಡು ಕೂತ್ಕೊಂಡ್ಬಿಡೋಣ, ನಾನು ನಮ್ಮ ಅತ್ತೆ ಇಬ್ಬರೂ. ನನ್ನ ಮಗನಿಗೆ ಒಂದು ರೊಟ್ಟಿ. ನಾಷ್ಟ ಎಲ್ಲ ಆಯ್ತು ಇವಾಗ. ಸೊ ಇಲ್ಲಿ ಮೊಳಕೆಕಾಳು ಸಾಂಬಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರಿಶಿನ ಪುಡಿ, ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ ಪುಡಿ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬಂದು ತರಕಾರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೊಳಕೆಕಾಳು ಸಾಂಬಾರಿಗೆ. ಇಂಥ ಗೆಡ್ಡೆಕೋಸು, ಬೀನ್ಸು, ಆಲೂಗಡ್ಡೆ ಇದನ್ನ ಇಟ್ಕೊಂಡಿದ್ದೀನಿ. ಇನ್ನು ಮಸಾಲೆ ಬಂದು ಟೊಮೆಟೊ, ಕಾಯಿ, ಒಂದು ಸ್ವಲ್ಪ ಸಾಂಬಾರು ಪುಡಿ ಇಷ್ಟೇ ಹಾಕೊಳ್ಳೋದು, ಜಾಸ್ತಿ ಇನ್ನೇನು ಹಾಕೊಳ್ಳೋದಕ್ಕೆ ಹೋಗಲ್ಲ. ಒಂದು ಬದನೆಕಾಯಿ ಇದ್ರೆ ಚೆನ್ನಾಗಿರುತ್ತೆ. ಕೇಳಿ ನೋಡ್ತೀನಿ ಅಮ್ಮನ, ಏನಾದರೂ ಅಷ್ಟೊತ್ತಿಗೆ ಅಮ್ಮ ತಂದು ಕೊಟ್ರೆ ಬದನೆಕಾಯಿನೂ ಕೂಡ ಕಟ್ ಮಾಡಿ ಹಾಕ್ತೀನಿ. ಯಾಕಂದ್ರೆ ಮೊಳಕೆಕಾಳು ಸಾಂಬಾರು ಆಲೂಗಡ್ಡೆ ಬದನೆಕಾಯಿ ಮೀನಾಗಿ ಹಾಕ್ಬೇಕು, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನನ್ನ ವಿಡಿಯೋ ಇಷ್ಟು ಚೆನ್ನಾಗಿ ಬರ್ತೈತೆ ಅನ್ನೋದು ಕಾರಣ ನನ್ನ ಹಿಂದೆ ಎಲ್ಲ ಮಂಕಿಗಳು ನಿಂತ ತೋರ್ಸಪ್ಪ, ಅವ್ರನ್ನೆಲ್ಲ ತೋರಿಸೋರ್ನೆಲ್ಲ. ಪಾಪಚ್ಚಿ ಡ್ರೈ ಫ್ರೂಟ್ ಅಲ್ಲಿ ಒಂದು ಈ ತರ ಎಲ್ಲ ಟರ್ನ್ ಆಗಲ್ಲ. ಪಾಪ ಅಷ್ಟೊತ್ತಿಗೆ ಇವ್ರು ಬಂದು ಮಾಡ್ಕೊಡ್ತಾರ ವಿಡಿಯೋಗಳನ್ನೆಲ್ಲ. ಹಸುಗೆ ಹುಲ್ತರಕ್ಕೆ ಹೋಗ್ಬೇಕು. ಅಮ್ಮ ಕುಯ್ದಿಕ್ಕಿರ್ತೀನಿ ಹಣವ ಬಂದು ತಗೊಂಬ ಅಂತಂದ್ರು, ಈಗ ಹೋಗ್ಬೇಕು ಹುಲ್ತರಕ್ಕೆ. ಅದ್ ಬಿಟ್ರೆ ಹಪ್ಳದ ಕತೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಹಸು ಬಂದಿರೋದ್ರಿಂದ ಮತ್ತೆ ಬಟ್ಟೆ ಬೇರೆ ಐತೆ ಹೋಗ್ಯದ ಇವತ್ತು, ಹಾಗಾಗಿ ಏನಾಗತ್ತೋ ಏನೋ. ಸೊ ನೋಡೋಣ ಹೆಂಗಾಗತ್ತೆ. ಬೇಕಾದ್ರೆ ಹಪ್ಪಳ ನಾಳೆ ಇಟ್ಕೊಂಡ್ರಾಗತ್ತೀವಿ. ಮೇನ್ ಇಂಪಾರ್ಟೆಂಟ್ ಕೆಲಸ ಏನಿದೆ ಅದನ್ನ ಮಾಡಿ ಮುಗಿಸ್ಕೊಂಡ್ಬಿಡ್ತೀವಿ. ಹಸು ಹುಲ್ತರೋದು, ಬಟ್ಟೆ ಒಗೆಯೋದು, ಈ ಕೆಲಸ ಮುಗಿಸ್ಕೊತೀವಿ. ಯಾಕಂದ್ರೆ ಹಪ್ಪಳ ಇಡಕ್ ಕೂತ್ಕೊಂಡು ಅಂದ್ರೆ ನಮ್ಗೆ ಇಲ್ಲಾಂದ್ರೂ ಒಂದು ಅರ್ಧ ದಿನ ಹಿಡಿದು ಬಿಡತ್ತದು ಕೆಲಸ. 1 ಗಂಟೆ 2 ಗಂಟೆ ಟೈಮಲ್ಲಿ ಮುಗಿಯೋದೇ ಕೆಲಸ ಅದು. ನನಗೂ ಅಷ್ಟು ಗೊತ್ತಿಲ್ಲ ಹಪ್ಪಳದ ಬಗ್ಗೆ ಎಲ್ಲ, ಬಟ್ ಅನ್ಕೊಂಡಿದ್ದೀನಿ ನನಗೆ. ಹಾಗಾಗಿ ನಾಳೆನೇ ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ ನಮ್ಮ ಮನೆಯವ್ರು ಬೇರೆ ಬರೋದ್ರಿಂದ ನಾಳೆ ಹುಲ್ ಬೇಕಾದ್ರೆ ಅವ್ರು ತಂದಾಕ್ ಹೋಗ್ತಾರೆ. ಮನೆ ಕೆಲಸ ನಾವು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಅದಕ್ಕೆ ನಾಳೆಕೇನೆ ಇಡೋಣ ಹಪ್ಪಳನ ಅಂತ ಅನ್ಕೊಳ್ಳಿ ಅಷ್ಟೇ. ಒಟ್ಟಾಗಿ ಇವತ್ತಿನ ಡೇ ಅಂತ ಫುಲ್ ಖುಷಿ. ವೈ ಬಿಕಾಸ್ ಹಸು ಬಂದಿದೆ ಮನೆಗೆ, ಕರು ಬಂದಿದೆ, ಅದು ಎಷ್ಟು ಖುಷಿ. ನಿಮ್ಗೆ ಹೇಳ್ತಾವ ನೋಡು. ಓಕೆ ಓಕೆ ಅಂತಾನೆ. ಓಕೆ ಸ್ವಲ್ಪ ಮೊಳಕೆ ಕಾಳು ತಗೊಂಡೆ, ಮಿಕ್ಕಿದ್ದು ನಾನು ಬಿಸಿಲಲ್ಲಿ ಹಾಕಿದ್ದೀನಿ. ಸಾಕಿಷ್ಟು ಅಂದ್ಬಿಟ್ಟು ಇವನ್ ನೋಡೋಣ. ಒಂದು ಬದನೆಕಾಯಿ ಸಿಕ್ಕಿದ್ರೆ ಒಂದು ಬದನೆಕಾಯಿ ತಗೋತೀನಿ. ಅಷ್ಟೇ ಕುಡಿ ಮನೆ ಹಿಂತೀನಿ. ಗಾಡಿಯಲ್ಲಿ ನಿಲ್ಲಿಸಿದೆ. ಇವಾಗ ತೋಟದ ಹತ್ರ ಬಂದ್ವಿ. ಯಾಕಂದರೆ ಇಲ್ಲಿ ಅಮ್ಮ ಹುಲ್ ಕುಯ್ದಿಟ್ಟಿರ್ತಾರೆ. ಹಸುಗೆ ಅಲ್ಲಿ ಹುಲ್ಲಿಲ್ಲ ಮನೇಲಿ, ಹಾಗಾಗಿ ಹುಲ್ ತೊಗೊಂಡೋಗೋಣ ಅಂತ ಬಂದ್ವಿ ನಾನು ಗುಂಡು ಇಬ್ಬರೂ. ಸಾಂಬಾರಿಗೆ ಇದನ್ನು ಕೊಟ್ಟೆ, ಏನು ಒಗ್ಗರಣೆ ಕೊಟ್ಟೆ, ಮಸಾಲೆ ಎಲ್ಲ ರುಬ್ಬಿಟ್ಟೆ. ಫಸ್ಟು ತಾಳು ಹುಲ್ ತಂದುಬಿಡೋಣ ಅಂತ ಇಲ್ಲಿಗೆ ಬಂದೆ. ಯಾಕಂದ್ರೆ ಅಮ್ಮ ಹೊತ್ಕೊಂಡ್ಬಿಡ್ತಾರೆ ನಾನು ಬರೋದು ಲೇಟ್ ಮಾಡಿದ್ರೆ. ಹಾಗಾಗಿ ಸಾಂಬಾರಮ್ಮ ನಿಧಾನ ಮಾಡ್ಕೊಂಡ್ರಾಯ್ತು. ಪಾತ್ರೆ ಎಲ್ಲ ತೊಳೆಯೋದಿದೆ, ಅವೆಲ್ಲ ನಿಧಾನ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಈಗ ಬಂದಿದ್ದೀನಿ. ಅಷ್ಟೋಗಿ ಇವಾಗ ನಾವು ಇದು ತರಬೇಕು ಅಂತ ಹುಲ್ ತರಬೇಕು. ಇಲ್ಲೆಲ್ಲ ಇದೆಂಥದೋ ಗಿಡ ಬೆಳೆದೈತೆ, ಇದನ್ನು ಕಿತ್ತಾಕ್ಬೋದು. ಯಪ್ಪ ನಮ್ಮ ಹೊಲದಲ್ಲೆಲ್ಲ ಬರೀ ಪೊಲೀಸ್ ಮುಳ್ಳು, ಹಿಂಗೋಗಿ ಹಿಂಗೆ ಮಾಡಿದ್ರೆ ಸಾಕೆಲ್ಲ ಅಂಟ್ಕೊಂಡ್ಬಿಟ್ಟಿರ್ತದೆ. ಅದೇ ಶ್ರೀ ಬಾ ಬೇಗ ಬೇಗ ಈ ಕಡೆಯಿಂದ ಬಾ. ಇಲ್ಲಿ ಉತ್ತ ಐತೆ, ಆ ಕಡೆ ಹೋಗ್ಬೇಡ, ಈ ಕಡೆಯಿಂದನೇ ಬಾ. ಹಾಂ ಬಾ ಬೇಗ ಬೇಗ. ಹಂಗೆ ಕತೆ. ನಮ್ಮ ಮನೆಯವ್ರು ಜಸ್ಟ್ ಇವಾಗ ಫೋನ್ ಮಾಡಿದ್ರು, 2 ಗಂಟೆ ನಂಗೆ ಬರ್ತಾರಂತೆ. ಅಂದರೆ 2 ಗಂಟೆ ಬೆಂಗಳೂರು ಬಿಡ್ತಾರಂತೆ. 2 ಗಂಟೆ ಬಿಟ್ಟರೆ ನನಗೆ ಬರೋಷ್ಟು ಒಂದು 5 ಗಂಟೆ 5:15 ಆಯ್ತಿದೆ. ಅಮ್ಮನೂ ಸ್ವಲ್ಪ ಎಲ್ಲ ಹೊರಗಡೆ ಹೋಗ್ಬೇಕು ಇವತ್ತು. ಅವರು ಅಷ್ಟೊತ್ತಿಗೆ ಹೋಗ್ಬಿಟ್ಟು ಬರ್ತಾರೆ. ಮತ್ತೆ ಅವರಂತೂ ಫುಲ್ ಖುಷಿ ಇವಾಗ. ಬಿಕಾಸ್ ಅವರಿಗೆ ಮನೆ ಹತ್ರ ಸುಮ್ಮನೆ ವೇಸ್ಟಾಗಿ ಕೂತ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಇವಾಗ ಅವ್ರಿಗಂತೂ ಫುಲ್ ಖುಷಿ ಹಸು ಬಂದಿರೋದು. ಇದೆಲ್ಲ ಜೋಳ ಹಾಕ್ಸಿದ್ರು, ಕುರಿ ಹೆಂಗೆ ತೊಗೋತಿದೆ ಅಂದ್ಬಿಟ್ಟು ಗೊತ್ತಾಯ್ತಲ್ಲ. ಇವಾಗ ಹಸುನು ಬಂತು, ಜೋಳನೂ ಬರ್ತಾಯಿದೆ.
ಕೆಳಗಡೆ ಸೀಮೆ ಹುಲ್ಲಿದೆ, ಇದಿನ್ನು ಪುಟಾಣಿ ಜೋಳ. ಇದು ಬರೋಷ್ಟರಲ್ಲಿ ಕೆಳಗಡೆ ಸೀಮೆ ಹುಲ್ಲಿದೆ, ಮೇಯಿಸ್ತಾರೆ. ಬಾಯ್ ಬೇಗ ಬೇಗ ನೋಡಿ ಅಮ್ಮ. ಹುಲ್ಲೂರಿ ಹೊತ್ಕೋತಾವ್ರೆ, ಕುಯ್ದವ್ರು ಆಲ್ರೆಡಿ ಹೊತ್ಕೊತಾವ್ರೆ. ವೇಸ್ಟ್ ಆಗಿಬಿಡುತ್ತೆ ನಾನು. ಆಯ್ತು ಅಮ್ಮ, ಕುಯ್ದಿದ್ದೀರಲ್ಲ ಇಷ್ಟ ತೆಗಿ. ಹ್ಞೂ ಬತ್ತಾದ ಬತ್ತಾದ ಬಾ ಬತ್ತಾದ ಬಾ. ಇಲ್ಲ ಇಲ್ಲ ಅಜ್ಜನ ಆಫ್ ಮಾಡ ಆನ್ ಮಾಡ. ಇಲ್ಲ ಆನ್ ಮಾಡು. ಇನ್ನೂ ಆಗಿಲ್ಲ, ನಂಬರ್ ಕೌಂಟ್ ಆಗ್ತಾ ಇಲ್ಲ. ಬಾಯ್ ಹಸಿಟ ಹಿಡಿ ಅಂತ ಆನ್ ಮಾಡು. ಅದ ನಂಗೆ ಗೊತ್ತಿಲ್ಲ. ಈಗ ಬತ್ತಾದ ನೋಡು, ಬತ್ತು ಬತ್ತು ಸುಧಾ. ಸೊ ಒಂದುವರೆ ತಂದು ಹಾಕೊಂಡೆ ಇಲ್ಲಿಗೆ. ನೋಡ್ತಾ ಇದ್ರಲ್ಲ, ಬೆವತ್ತು ನೀರಾಗೋದೆ. ನಾನಂತೂ ಕತ್ತೆಲ್ಲ ಒಂಥರ ಹಿಡ್ಕೊಂಡಾಗ್ಬಿಡತ್ತೆ. ಕೆಳಗಡೆ ತೊಂಡದಿಂದಲ್ಲಿ ತಂದು ಹಾಕೋಷ್ಟೇ ಇವಾಗ ಗಾಡಿಗೆ ಹಾಕ್ಕೊಂಡು ಹೋಗಬೇಕು. ಒಂದೇ ಸರಿ ಗಾಡಿ ತಿರುಗಿಸ್ಕೊಂಬಿಟ್ಟಿದ್ರೆ ಆಗೋದು. ಮರ್ತ್ಬಿಟ್ಟೆ, ಅಲ್ಲೇ ತುಂಬ ದಿನ ಆಯ್ತಲ್ಲ, ಮರ್ತ್ಬಿಟ್ಟೆ. ಇವಾಗ ಹೊರೆ ಎತ್ತಾಕೊಂಡು ಊರ ಕಡೆಗೆ ಹೋಗ್ಬಿಟ್ಟು ಹಸಿಗೆ ಒಂದು ಸ್ವಲ್ಪ ಹುಲ್ಲು ಹಾಕ್ಬಿಟ್ಟು ಬರ್ತೀನಿ. ಹುಳಿಕಾಳು ಸಾಂಬಾರು ನೋಡಿ ಈ ಥರ ಒಗ್ಗರಣೆಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಹೋಗಿದೆ. ಇವಾಗ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಹುರ್ಕೊಂಡಿದ್ದೆ, ಎಣ್ಣೆ ಹಾಕ್ಬಿಟ್ಟು ಅಂತ ಹೇಳಿದ್ನಲ್ವ ಆವಾಗಲೇ, ಅದನ್ನ ಹಾಕೋತಾ ಇದ್ದೀನಿ ಫಸ್ಟು. ಇದು ಮಿಕ್ಸ್ ಮಾಡಿಬಿಡೋಣ ಚೆನ್ನಾಗಿ. ಒಂದು ಮಿಕ್ಸ್ ಮಾಡಿದ್ರೆ ಸಾಕು, ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗ್ಬಿಟ್ಟಿರುತ್ತೆ ಆಲ್ರೆಡಿ, ಹುರಿದಿರ್ತೀವಲ್ಲ. ಹಾಗಾಗಿ ಇದು ಬಂದು ಸ್ವಲ್ಪ ಮಟನ್ ಮಸಾಲ ಹಾಕಲ್ಲ, ಬಟ್ ಮನೇಲಿ ಇತ್ತಲ್ಲ ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಹಾಕೋಣ, ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಇದು ಬಂದು ನಾನು ಮನೇಲೇ ರುಬ್ಬಿರೋ ಮಸಾಲೆ, ಟೊಮೊಟೊ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಕಾಯಿ, ಸಾಂಬಾರು ಪೌಡರ್, ಒಂಚೂರೇ ಚೂರು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನೀರು ಹಾಕ್ಬಿಟ್ಟು ಒಂದೇ ಒಂದು ವಿಜಿಲ್ ಕೂಗ್ಸಿರೋ ಸಾಕು, ಸಾಂಬಾರು ರೆಡಿ. ಬೇಲಿ ಒಂಚೂರು. ಸೊ ನೋಡ್ತಾ ಇದ್ರಲ್ಲ, ಸಾಂಬಾರಿಗೆ ಇವಾಗ ನೀರು ಹಾಕಿದ್ರೆ ಅಮ್ಮ ಸ್ವಲ್ಪ ಸಾಂಬಾರು ಗಟ್ಟಿಗೆ ಮಾಡವ, ತೆಳ್ಳಗೆ ಮಾಡಬೇಡ ಅಂತಂದರು. ಮಧ್ಯಾಹ್ನ ಮಾತಾಡ್ತಾ ಇದ್ದೀನಲ್ಲ ಪಲ್ವಾಗಲೇ, ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗಷ್ಟೇ. ಹಾಗಾಗಿ ಗಟ್ಟಿಗೆ ಮಾಡಿದ್ದೀನಿ ಸಾಂಬಾರನ್ನ. ನೋಡ್ತಾ ಇದ್ರಾಗ ಗಟ್ಟಿಗೆ ಐತೆ ಸಾಂಬಾರು. ಬದನೆಕಾಯಿನ ಹಾಕಲಿಲ್ಲ, ಪರ ಅನಿಸ್ಬಿಡ ಗುಂಡು ಆ ಕಡೆ ಹೋಗಿ. ಬದನೆಕಾಯಿನ ಹಾಕಲಿಲ್ಲ, ತೋಟದ ಹತ್ರ ಹೋಗಿ ಹಂಗೆ ತೊಗೊಬೇಡ ಅಂದ್ಕೊಂಡೆ. ಏನು ಬೇಡ ಬಿಡೋ, ಬದನೆಕಾಯಿ ಎಲ್ಲರೂ ಯಾರೂ ತಿನ್ನಲ್ಲ, ಎಲ್ಲ ಸಪ್ರೇಟ್ ಸೈಡ್ಗೆ ಇಟ್ಬಿಡ್ತಾರೆ. ಹಾಗಾಗಿ ಇನ್ನೇನಕ್ಕೆ ಅಂತ ಅಂದ್ಬಿಟ್ಟು ಸಾಂಬಾರಿಗೆ ಆಯಿತು. ಆಚೆ ಎಲ್ಲ ನನ್ನ ಪಾತ್ರೆಗಳು ಕಾಯ್ತಾ ಇದ್ದಾವೆ, ಪಾತ್ರೆ ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟು ಬರ್ತೀನಿ ಬೇಗ. ಯಾಕೆ ಇಷ್ಟೊಂದು ಲೇಟ್ ಮಾಡಿದ್ರಲ್ಲ? ಲೇಟ್ ಆಯ್ತಾ? ಬೇಗ ಬರ್ತೀನಿ. ಮುನಿಯಮ್ಮಜ್ಜಿ ನೋಡಿ ಹೆಂಗ್ಬಿಟ್ಟೈತೆ. ನೀವೇನೋ ಹೊಟ್ಟೆ ಹಸ್ಬಿಟ್ಟೈತೆ, ಸೀಗೆ ಹುಲ್ಲಾಕ್ಬಿಡ್ಬೇಕು ನೋಡಿದ್ರೆ ಎಲ್ಲ ಅಲ್ಲೇ ಬಿಟ್ಟೈತೆ. ಆ ಪುಟಾಣಿ ಎದ್ಬಿಟ್ಟು ಪುಟಾಣಿ
ಕರೆಕ್ಟಾಗಿ 12ವರೆಗೂ ಕೂತ್ಕೊಂಡವಳು ಪಾತ್ರೆ ತೊಳೆದ್ಬಿಟ್ಟು ಬಟ್ಟೆ ಒಗೆಯೋದಕ್ಕೆ. ಒಂದು ಬಕೆಟ್ ಬಟ್ಟೆ ಇತ್ತಲ್ಲ ಹೋಗ್ದು ಮುಗಿಸೋಷ್ಟು ನನಗೆ 2 ಗಂಟೆ ಕರೆಕ್ಟಾಗಿ ಆಯಿತು. ಹತ್ತತ್ರ 1.5 ಅವರ್ 2 ಅವರ್ ಬೇಕಾಯಿತು. ಅಮ್ಮ ಅಷ್ಟೊತ್ತಿಗೆ ನನ್ನ ಮಗನಿಗೆ ಊಟ ಹಾಕ್ಕೊಂಡು ಊಟ ಮಾಡಿಸ್ತಾಯಿದ್ರು. ಒಂದು ಊಟ ಆಯಿತು, ನಮ್ಮದು ಕೂಡ ಆಯಿತು. ಅಮ್ಮ ಗುಂಡು ಊಟ ಮಾಡಿಸಾದ್ಮೇಲೆ ನಾನು ಮಾಡ್ತೀನಿ ಕಣಮ್ಮ ಅಂತಂದರು. ಸರಿ ಕಣಮ್ಮ ಆಯಿತು ಅಂದೆ. ಸಾಂಬಾರು ಚೆನ್ನಾಗಾಗಿತ್ತು. ಇದು ಬಿಸಿ ಬಿಸಿ ಅನ್ನಕ್ಕೂ ಸಾಂಬಾರು ಟೇಸ್ಟ್ ಆಯ್ತಾ ಆಯಿತು. ಅಲ್ಲ ಕಣಮ್ಮ, ನಿನ್ನೆ ಅದ್ಯಾವುದು ಸೀರೆ ದೇವಸ್ಥಾನಕ್ಕೆ ಹಾಕೊಂಬಂದಿದ್ರಿ ತಾನೆ? ಇಲ್ಲ ಸೀರೆ ಅಲ್ಲ ಇದು ದಬ್ಬಲ ಇದು ಬಟನ್ಗೆ ಅದ್ರಲ್ಲಿ ಬರ ಅನ್ನಂಗೆ ಅದೇ ಸೀರೆ ಹಾಕೊಂಡಿದ್ದೆ ಅಲ್ಲ. ಏನಾಗಲ್ಲ ನೋಡಿದ್ವಿ ನಂದು ಒಗ್ದಿಲ್ಲ ನಾನು, ನಿಮ್ಮ ಸೀರೆನೂ ಒಗ್ದಿಲ್ಲ ನಾನು, ಗುಂಡು ಬಟ್ಟೆನೂ ಒಗ್ದಿಲ್ಲ. ಅಲ್ಲಿ ನೋಡಿ ಅಲ್ಲೇ ಬಿದ್ದೈತೆ ನಂದು, ಮರ್ತು ಬಿಟ್ಟಿದ್ದೀನಿ. ನೀವು ಒಗ್ಯಕ್ಕೆ ಹಾಕಿಲ್ಲ, ನಾನು ಒಗ್ಯಕ್ಕೆ ಹಾಕಿಲ್ಲ. ಅದನ್ನ ಹಾಕೊಂಡೋಗಿರೈತ್ರಿ ನಮ್ಮ ತಿಂದಿದ್ಯಾ? ಅವನಿಗೊಂದು ಇಡ್ಲಿ ತಂದು ಕೊಟ್ಟಿಲ್ವಲ್ಲ ನೀನು? ಇದೇನಾ ನನ್ನ ತಮ್ಮ ಅಂತ ಹೇಳ್ಕೊತಾ ಇದ್ದೆ. ಕೇಳ್ಕೊಂಡಿದ್ದೆಲ್ಲ ಸುಳ್ಳ? ಯಾವ ಕಳ್ಳನು ಬೇಡ, ಯಾವ ಪೊಲೀಸು ಬೇಡ. ಸುಮ್ನಿರ್ ಪಾಪು. ಫ್ರೆಂಡ್ಸ್, ಅಮ್ಮ ಮತ್ತಿಕೆರೆಗೆ ಹೋದ್ರು. ನಾನು ಸ್ವಲ್ಪ ಹಾಗೇನೆ ರೆಸ್ಟ್ ಮಾಡಿದೆ. ಯಾಕಂದರೆ ಸಾಯಂಕಾಲ ಕಿಟ್ಟಿಯವ್ರು ಬರ್ತಾರಲ್ಲ, ಕರ್ಕೊಂಬರಕ್ಕೆ ಹೋಗ್ಬೇಕು ಅಂತ ಹೇಳಿ. ನೆಕ್ಸ್ಟ್ ಏನಾಯಿತು ಏನಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.